ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಹೋದ ವರ್ಷ 2024 ಆಗಸ್ಟ್ನಲ್ಲಿ ನಡೆದಿರತಕ್ಕಂತಹ ಪರೀಕ್ಷೆಯನ್ನು ಅದಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ಉತ್ತರಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ಷ ಕೆಲವೊಂದಷ್ಟು ಪಾಠಗಳನ್ನು ಕೈಬಿಡಲಾಗಿದೆ. ಆ ಕೈಬಿಟ್ಟ ಪಾಠಗಳ ಪ್ರಶ್ನೆಗಳು ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿದ್ದು, ಸೊ ಅವುಗಳನ್ನು ಹೊರತುಪಡಿಸಿ ಈಗ ಈ ವರ್ಷ 2025ರಲ್ಲಿ ಬರ್ತಕ್ಕಂತಹ ಪಾಠಕ್ಕೆ ಇರತಕ್ಕಂತಹ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಮೊದಲನೇ ಪ್ರಶ್ನೆ, ವಿದ್ಯುತ್ ಆವೇಶದ SI ಏಕಮಾನ ಅಂಥೇಳಿ. ಸೊ ಆಯ್ಕೆಗಳು ಕೂಲಂ, ಆಂಪಿಯರ್, ಜೂಲ್, ವೋಲ್ಟ್. ಸೊ ಹಾಗಾದರೆ ವಿದ್ಯುತ್ ಆವೇಶದ ಏಕಮಾನ ಏನಪ್ಪ ಅಂತಂದರೆ ಕೂಲಂ. ಮುಂದಿನ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವಂತಹ ದಿಕ್ಕು. ಸೊ ಆಯ್ಕೆಗಳು ಕಾಂತಕ್ಷೇತ್ರ, ವಿದ್ಯುತ್ ಪ್ರವಾಹ, ವಾಹಕದ ಚಲನೆ, ಪ್ರೇರಿತ ವಿದ್ಯುತ್ ಪ್ರವಾಹ. ಸರಿಯಾದ ಆಯ್ಕೆ ವಿದ್ಯುತ್ ಪ್ರವಾಹ. ವಾಹನದ ಹಿನ್ನೋಟದ ಕನ್ನಡಿಯಲ್ಲಿ ಉಪಯೋಗಿಸ್ತಕ್ಕಂತಹ ದರ್ಪಣದ ವಿಧ. ಸೊ ಆಯ್ಕೆಗಳು ಸಮತಲ ದರ್ಪಣ, ನಿಮ್ನ ದರ್ಪಣ, ಪೀನ ದರ್ಪಣ, ಸಮತಲ ನಿಮ್ನ ದರ್ಪಣ. ಸೊ ವಾಹನದ ಹಿನ್ನೋಟದ ಕನ್ನಡಿಯಲ್ಲಿ ಬಳಸ್ತಕ್ಕಂಥ ದರ್ಪಣ ಯಾವುದಪ್ಪ ಅಂತಂದರೆ ಪೀನ ದರ್ಪಣ. ಸೊ ಬಹುಆಯ್ಕೆ ಪ್ರಶ್ನೆಗಳ ನಂತರ 1 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ತಾವಿಲ್ಲಿ ಗಮನಿಸಬಹುದು, ಪ್ರಶ್ನೆಗಳನ್ನು ನೀಡಲಾಗಿದೆ. ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟ್, ತಂತಿಗಳು ಸೇರುವ ಸ್ಥಳ ಅಂಥೇಳಿ. ಸೊ ಇವೆರಡು ಚಿಹ್ನೆಗಳು, ಇದು ರಿಯೋಸ್ಟಾಟ್ನ ಚಿಹ್ನೆ, ಇದು ತಂತಿಗಳು ಸೇರುವಂತಹ ಸ್ಥಳದ ಚಿಹ್ನೆ. ಮುಂದಿನ ಪ್ರಶ್ನೆ, ಬಿಳಿಯ ಬೆಳಕಿನ ರೋಹಿತ ಎಂದರೇನು? ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ಬರತಕ್ಕಂಥ ಈ ಪ್ರಶ್ನೆ. ಸೊ ಯಾವಾಗ ನಾವು ಬಿಳಿಯ ಬೆಳಕನ್ನು ಅಶ್ರಗದ ಮೂಲಕ ಹಾಯಿಸ್ತೀವಿ ಆವಾಗ ಅದು 7 ಬಣ್ಣಗಳಾಗಿ ವಿಭಜನೆ ಹೊಂದದ. ಈ 7 ಬಣ್ಣಗಳ ಸರಣಿಯನ್ನೇ ನಾವು ಬಿಳಿಯ ಬೆಳಕಿನ ರೋಹಿತ ಅಂಥೇಳಿ ಕರಿತೀವಿ. ಸೊ ಬಿಳಿಯ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬಿಳಿ ಬೆಳಕಿನ ರೋಹಿತ ಎಂದು ಕರೆಯುತ್ತೇವೆ. ಸೊ ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕಾರಣ ಕೊಡಿ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಇನ್ನೊಂದು ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸುವುದಿಲ್ಲ ಅನ್ನುವಂಥದ್ದು. ಇವುಗಳ ಈ 2 ಉಪಪ್ರಶ್ನೆಗಳ ಬದಲಾಗಿ ಒಂದೇ ಒಂದು ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆಯ ಅವಶ್ಯಕ ಏಕೆ ವಿವರಿಸಿ ಅಂತಕ್ಕಂಥದ್ದು. ಮಕ್ಕಳು ಈ AB ಪ್ರಶ್ನೆಗಳನ್ನಾದರೂ ಉತ್ತರಿಸ್ಬೋದು, ಅಥವಾ ಈ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆಯ ಅವಶ್ಯಕ ಏಕೆ ಅಂತಕ್ಕಂತಹ ಪ್ರಶ್ನೆಯನ್ನಾದರೂ ಬಿಡಿಸಬಹುದು. ನಾವು 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಟಂಗ್ಸ್ಟನ್ ಏನು ತಂತಿ ಇದೆ ಅದರ ದ್ರವಣ ಬಿಂದು ಮತ್ತು ರೋಧಶೀಲತೆ ಏನಾಗಿದೆ ಅತಿ ಹೆಚ್ಚಿರ್ತದೆ. ಇದು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರುವುದರಿಂದ ಅತಿ ಹೆಚ್ಚಿನ ತಾಪಮಾನದಲ್ಲಿ ಇದು ಕರಗುವುದಿಲ್ಲ. ವಿದ್ಯುತ್ ದೀಪಗಳು ಅತಿ ಹೆಚ್ಚು ತಾಪಮಾನದಲ್ಲಿ ಬೆಳಗುತ್ತವೆ, ಆದ್ದರಿಂದ ಟಂಗ್ಸ್ಟನ್ನ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಮುಖ್ಯವಾಗಿ ಬಳಸುತ್ತಾರೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ, ಸರಣಿಯಲ್ಲಿ ವಿದ್ಯುತ್ ಸಾಮಗ್ರಿಗಳನ್ನು ಜೋಡಿಸೋದಿಲ್ಲ ಯಾಕೆ ಅಂತಕ್ಕಂಥದ್ದು. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿವಿಧ ವಿದ್ಯುತ್ ಘಟಕಗಳು ವಿವಿಧ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಸೂಕ್ತವಾಗಿ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಇಸ್ತ್ರಿ ಪೆಟ್ಟಿಗೆ ಅದಕ್ಕೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಪ್ರವಾಹದ ಪ್ರಮಾಣ ಬೇರೆ ಆಗಿರ್ತದೆ. ರೆಫ್ರಿಜಿರೇಟರ್ ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಪ್ರವಾಹದ ಪ್ರಮಾಣ ಬೇರೆ ಆಗಿರ್ತದೆ. ಪ್ರತಿಯೊಂದು ವಿದ್ಯುತ್ ಸಾಮಗ್ರಿಯ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಬೇರೆ ಬೇರೆ ಆಗಿರೋದ್ರಿಂದ ಅವುಗಳನ್ನು ಸರಣಿಯಲ್ಲಿ ಜೋಡಿಸುವುದು ಉತ್ತಮವಲ್ಲ ಅಂತಕ್ಕಂಥದ್ದು. ಆ ರೀತಿ ಏನಾದರೂ ಜೋಡಿಸಿದ್ರೆ ಒಂದು ಘಟಕ ಏನಾದರೂ ಹಾನಿಗೊಂಡ್ರೆ ಮಂಡಲ ಏನಾಗುತ್ತೆ, ಕಡಿತ ಉಂಟಾಗುತ್ತೆ, ಅಥವಾ ಮಂಡಲವು ಸರಿಯಾಗಿ ಪೂರ್ಣ ಆಗೋದಿಲ್ಲ. ಸೊ ಇದರಿಂದಾಗಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮ ವ್ಯವಸ್ಥೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಜೋಡಿಸುವುದಿಲ್ಲ ಅಂತಕ್ಕಂಥದ್ದು. ಇನ್ನೊಂದು ಅಥವಾ ಪ್ರಶ್ನೆ ವಿದ್ಯುತ್ ಫ್ಯೂಸ್ನ ಬಗ್ಗೆ ಇದೆ. ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದಲ್ಲಿ
ಮತ್ತು ವಿದ್ಯುತ್ ಉಪಕರಣದ ಮೂಲಕ ಪ್ರವಹಿಸದಂತೆ ಇದೇನು ಮಾಡ್ತದೆ, ರಕ್ಷಿಸ್ತದ ಅಂತ. ಇದರ ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರಲೋಹ ತಂತಿಯಿಂದ ಈ ಒಂದು ವಿದ್ಯುತ್ ಫ್ಯೂಸ್ನ ತಂತಿ ಮಾಡಲ್ಪಟ್ಟಿರ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಇದ್ರ ಮೂಲಕ ಹರಿದಾಗ ಫ್ಯೂಸ್ ಏನಾಗ್ತದೆ ಅಂತ ಹೆಚ್ಚಿನ ತಾಪದಲ್ಲಿ ಅದು ಕರಗುತ್ತದೆ ಅಂತ. ಸೊ ಇದರ ಕರಗೋದ್ರಿಂದ ಏನಾಗ್ತದೆ, ಮಂಡಲ ಕಡಿತಗೊಳ್ತದೆ. ಆದ್ದರಿಂದ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆ ಏನಾಗ್ತದೆ ಅವಶ್ಯಕತೆ ಅದ ಅಂತ. ಆ ತಂತಿ ಕರಗದೇ ಇದ್ದರೆ ಅತಿ ಹೆಚ್ಚಿನ ಪ್ರಮಾಣ ವಿದ್ಯುತ್ ಪ್ರವಾಹ ಮಂಡಲಗಳಲ್ಲಿ ಪ್ರವಹಿಸಿ ವಿದ್ಯುತ್ ಸಾಮಗ್ರಿಗಳಿಗೆ ಹಾನಿ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ವಿದ್ಯುತ್ ಫ್ಯೂಸನ್ನು ನಾವು ಅಳವಡಿಸ್ತೀವಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನ ವಿದ್ಯುತ್ ಮಂಡಲವನ್ನು ಗಮನಿಸಿ. ಈ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ತಮ್ಮ ಪುಸ್ತಕದಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಈ ಒಂದು ಚಿತ್ರವನ್ನು ತಾವು ಗಮನಿಸಿದ್ದೀರಿ. ಇದೊಂದು ಚಟುವಟಿಕೆಯ ಪ್ರಶ್ನೆ. ಅಂದರೆ ತಾವು ಪುಸ್ತಕದಲ್ಲಿರ್ತಕ್ಕಂತಹ ಚಟುವಟಿಕೆಗಳೇನಿದಾವೆ ಆ ಚಟುವಟಿಕೆಗಳನ್ನು ಸಹ ಸವಿವರವಾಗಿ ಅಭ್ಯಾಸ ಮಾಡಬೇಕಾಗಿದ್ದು ತುಂಬ ಅವಶ್ಯ ಅಂತಕ್ಕಂಥೇಳಿ ನಮ್ಗೆ ತಿಳಿದು ಬರ್ತದೆ. 6 ಓಮ್ ರೋಧವಿರುವ ತಂತಿಯನ್ನು ಎಕ್ಸ್ ಮತ್ತು ವಾಯ್ಗಳ ನಡುವೆ ಸಂಪರ್ಕಿಸಿದಾಗ ಎಮಿಟರ್ನ ಸೂಚ್ಯಂಕ 3 ಆಂಪಿಯರ್ ಆಗಿದೆ. ಇದೇ ಮಂಡಲದಲ್ಲಿ 6 ಓಮ್ ರೋಧವಿರುವ ತಂತಿಯನ್ನು 2R ಓಮ್ ರೋಧವಿರುವ ತಂತಿಯಿಂದ ಬದಲಾಯಿಸಿದಾಗ ಎಮಿಟರ್ನ ಸೂಚ್ಯಂಕವನ್ನು ಊಹಿಸಿ, ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂತಕ್ಕಂಥದ್ದು. ಸೊ ಒಂದು ರೋಧ ಇದೆ, ಅದರದ ರೋಧ ಎಷ್ಟಿದೆ ಅಂತಂದ್ರೆ 6 ಓಮ್ ಇದೆ ಅಂತ, ಮತ್ತು ಅದರಲ್ಲಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹ 3 ಆಂಪಿಯರ್ ಇದೆ ಅಂತೆ. ಸೊ ಹಾಗಾದ್ರೆ ವಿಭವಾಂತರ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ V = 3R ಅಂತ ಅದರ ವಿಭವಾಂತರ ಇಲ್ಲಿ ಕಂಡುಹಿಡಿದ್ವಿ. ಅದೇ ರೀತಿಯಾಗಿ 6 ಓಮನ್ನು 2R ಓಮ್ನಿಂದ ಬದಲಾಯಿಸಿದೀಗ, ಅಂದ್ರೆ ಏನು ರೋಧ 6 ಓಮ್ ಇದೆ ಅದರ ಬದಲಾಗಿ ನಾವು 2R ಓಮ್ ಇರ್ತಕ್ಕಂಥ ರೋಧಕವನ್ನು ಅಳವಡಿಸಿದಾಗ ಸೊ ವಿದ್ಯುತ್ ಪ್ರವಾಹ ಎಷ್ಟು ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ. ಅಥವಾ ಆಮೀಟರ್ನಲ್ಲಿ ಅದು ಎಷ್ಟು ಸೂಚಿಸುತ್ತದೆ ವಿದ್ಯುತ್ ಪ್ರವಾಹ ಅಂತ ತೋರಿಸೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಮೇಲಿನ ಸಂದರ್ಭದಲ್ಲಿ ವಿನ ಬೆಲೆ ನಮಗೆ 3R ಸಿಕ್ಕಿದೆ. ನಮ್ಗೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕಾಗಿದೆ ಇಲ್ಲಿ ಕೆಳಗಡೆ. ಸೊ ವಿದ್ಯುತ್ ಪ್ರವಾಹ I = V/R ಅಂತಕ್ಕಂಥ ಸೂತ್ರವನ್ನು ನಾವಿಲ್ಲಿ ಗಮನಿಸಬಹುದು. ಸೊ ವಿನ ಬೆಲೆ 3R ಇದೆ, 3R ತುಂಬಿಕೊಂಡಿದ್ವಿ. ಸೊ ಆರ್ನ ಬೆಲೆ ಏನು ಕೊಟ್ಟಿದ್ದಾರೆ ಇಲ್ಲಿ 2R ಅಂತ ನಮೂದಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ R ಕ್ಯಾನ್ಸಲ್ ಆಗುತ್ತೆ, 3/2 ನಮಗೆ ಮೇಲೆ ಮತ್ತು ಕೆಳಗಡೆ ಅಂಶ ಮತ್ತು ಛೇದ ಸ್ಥಾನಗಳಲ್ಲಿ ಅವುಗಳ ಬೆಲೆಗಳನ್ನು ನಮೂದಿಸಿದಾಗ ನಮಗೆ ವಿದ್ಯುತ್ ಪ್ರವಾಹ ಎಷ್ಟು ಬರುತ್ತೆ ಅಂತಂದರೆ 1.5 ಆಂಪಿಯರ್. ಸೊ ಅಮೀಟರ್ ಸೂಚ್ಯಂಕ ಎಷ್ಟು ತೋರಿಸುತ್ತೆ ಅಂತಂದರೆ 1.5 ಆಂಪಿಯರ್ ರೋಧವನ್ನು ಸೂಚಿಸುತ್ತದೆ ಅಂತ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಏನಾಗುತ್ತೆ, ಅರ್ಧದಷ್ಟಾಗುತ್ತದೆ ಅನ್ನುವಂತಹ ಏನು ಹೇಳಿಕೆ ಇದೆ ಆ ಹೇಳಿಕೆಗೆ ಅನುಗುಣವಾಗಿ ಈ ಒಂದು ಲೆಕ್ಕವನ್ನು ನೀಡಲಾಗಿದೆ. ಸೊ ಮುಂದಿನ ಪ್ರಶ್ನೆ, ಕೊಟ್ಟ ಚಿತ್ರಗಳನ್ನು ಗಮನಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಇಲ್ಲಿ ತಾವು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಇದೊಂದು ಚಿತ್ರಾಧಾರಿತ ಪ್ರಶ್ನೆಯಾಗಿದೆ. ಸೊ ಮಕ್ಕಳೇ, ಪ್ರತಿ ವರ್ಷ ನಮ್ಮ ವಿಜ್ಞಾನ ವಿಷಯದಲ್ಲಿ 4 ಅಂಕಗಳು ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುತ್ತದೆ. ಒಟ್ಟಿನಲ್ಲಿ 16 ಚಿತ್ರ ಸಂಬಂಧಿ ಪ್ರಶ್ನೆಗಳಿರುತ್ತವೆ. ಅದರಲ್ಲಿ 12 ಅಂಕ ನೇರವಾಗಿ ಚಿತ್ರ ಮತ್ತು ಭಾಗವನ್ನು ಗುರುತಿಸಲಿಕ್ಕೆ ಹೇಳಿದರೆ, ಇನ್ನು ಉಳಿದ 4 ಅಂಕಗಳು ಚಿತ್ರಾಧಾರಿತ ಪ್ರಶ್ನೆಗಳಾಗಿರುತ್ತವೆ. ಈ ಚಿತ್ರಾಧಾರಿತ ಪ್ರಶ್ನೆಗಳು ನಮ್ಮ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಯಾವುದೇ ಚಿತ್ರದ್ದು ಆಗಿರಬಹುದು. ಕೇವಲ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥ ಚಿತ್ರಗಳ ಮೇಲೆಯೇ ಚಿತ್ರಾಧಾರಿತ ಪ್ರಶ್ನೆಗಳನ್ನು ಕೇಳಬೇಕು ಅಂಥೇಳಿ ಏನು ನಿಯಮ ಇಲ್ಲ. ಆದ್ದರಿಂದ ಸೊ ಪುಸ್ತಕದಲ್ಲಿರತಕ್ಕಂತಹ ಎಲ್ಲ ಚಿತ್ರಗಳನ್ನು ಸರಿಯಾಗಿ ನಾವು ಅವಲೋಕಿಸುವುದು ಅತಿ ಮಹತ್ವದಾಗಿದೆ ಅಂಥೇಳಿ ನಾನಿಲ್ಲಿ ಹೇಳ್ತೀನಿ. ಇಲ್ಲಿ ಪ್ರಶ್ನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಕೊಟ್ಟರು ಚಿತ್ರಗಳನ್ನು ಗಮನಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಲಾಗಿದೆ. ಇಲ್ಲಿ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ವಿದ್ಯುತ್ ಪ್ರವಾಹದ ದಿಕ್ಕು ಮೇಲಿನಿಂದ ಕೆಳಗಡೆ ಚಲಿಸ್ತಾ ಇದೆ ಈ ರೀತಿಯಾಗಿ. ಸೊ ಆ ರೀತಿ ಚಲಿಸಿದಾಗ ಏನು ಕಾಂತಕ್ಷೇತ್ರದ ದಿಕ್ಕಿದೆ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಚಿತ್ರ ಇದೆ. ಸೊ ಈ 2 ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ.
ಮೇಲಿನ ಚಿತ್ರಗಳಲ್ಲಿ ಯಾವ ಚಿತ್ರವು ಕಾಂತಕ್ಷೇತ್ರದ ದಿಕ್ಕನ್ನು ಸರಿಯಾಗಿ ತೋರಿಸುವುದು ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ, ಸರಿಯಾದ ಚಿತ್ರವನ್ನು ಆರಿಸಲು ಸಹಾಯ ಮಾಡಿದ ನಿಯಮವನ್ನು ಹೆಸರಿಸಿ ಮತ್ತು ನಿರೂಪಿಸಿ ಅಂತಕ್ಕಂಥದ್ದು. ಸೊ ಮಕ್ಕಳೇ, ಈ ಮೇಲಿನ ಚಿತ್ರಗಳನ್ನು ನೋಡಿದಾಗ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ಬರ್ತಕ್ಕಂತಹ ಬಲಗೈ ಹೆಬ್ಬೆರಳು ನಿಯಮವನ್ನು ಈ ಎರಡು ಚಿತ್ರಗಳಿಗೆ ಅನ್ವಯಿಸಿದಾಗ ನಮಗೆ ಯಾವ ಉತ್ತರ ಸರಿಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗೊತ್ತು ಮಾಡ್ಕೊಳ್ಬೋದು. ಸೊ ಮೊದಲನೇ ಚಿತ್ರ ಏನಲ್ಲಿ ಏನು ವಿದ್ಯುತ್ ಪ್ರವಾಹ ಇದೆ ಅದು ಮೇಲಿನಿಂದ ಕೆಳಗಡೆ ಚಲಿಸ್ತಾ ಇದೆ. ಮೇಲಿನಿಂದ ವಿದ್ಯುತ್ ಪ್ರವಾಹ ಏನಾಗ್ತಾ ಇದೆ, ಕೆಳಗಡೆ ಚಲಿಸ್ತಾ ಇದೆ ಈ ರೀತಿಯಾಗಿ. ಇದಕ್ಕೆ ನಾವು ಬಲಗೈ ಹೆಬ್ಬೆರಳು ನಿಯಮವನ್ನು ಅನ್ವಯಿಸಿದಾಗ ವಿದ್ಯುತ್ ಪ್ರವಾಹದ ದಿಕ್ಕು ಮೇಲಿನಿಂದ ಕೆಳಗಡೆ ಆದರೆ ಕಾಂತಕ್ಷೇತ್ರದ ದಿಕ್ಕು ಈ ರೀತಿಯಾಗಿರುತ್ತೆ. ಅಂದರೆ ಈ ಚಿತ್ರದಲ್ಲಿ ಕಾಂತಕ್ಷೇತ್ರದ ದಿಕ್ಕನ್ನು ತಪ್ಪಾಗಿ ತೋರಿಸಿದ್ದಾರೆ. ಆದರೆ ಚಿತ್ರ ಬಿ ಅನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಚಿತ್ರ ಬಿ ಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಕೆಳಗಡೆಯಿಂದ ಮೇಲಕ್ಕೆ ಇದೆ. ಇದಕ್ಕೆ ಬಲಗೈ ಹೆಬ್ಬೆರಳು ನಿಯಮವನ್ನು ಅನ್ವಯಿಸಿದಾಗ ಸೊ ಕಾಂತಕ್ಷೇತ್ರದ ದಿಕ್ಕು ಈ ರೀತಿಯಾಗಿ ಇರುವುದನ್ನು ಅವರು ತೋರಿಸಿದ್ದಾರೆ. ಸೊ ಇದು ಸರಿಯಾದ ಒಂದು ಚಿತ್ರ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾದರೆ ಉತ್ತರವನ್ನು ಗಮನಿಸೋಣ. ಚಿತ್ರ ಬಿ ಕಾಂತಕ್ಷೇತ್ರದ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಸರಿಯಾದ ಚಿತ್ರವನ್ನು ಆರಿಸಲು ಸಹಾಯ ಮಾಡಿದ ನಿಯಮ ಬಲಗೈ ಹೆಬ್ಬೆರಳು ನಿಯಮ ಅಂತೇಳಿ. ಸೊ ಇದಕ್ಕೆ ನಿರೂಪಣೆಯನ್ನು ನೀಡಲಾಗಿ, ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ, ವಾಹಕವನ್ನು ಸುತ್ತುವರೆದಿರತಕ್ಕಂಥ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೋಬಹುದು. ಸೊ ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅನ್ನುವಂತಹ ಪ್ರಶ್ನೆ. ಇದರ ಹೊರತಾಗಿ ಅಥವಾ ಒಂದು ಪ್ರಶ್ನೆ ಇದೆ, ವಕ್ರತಾ ತ್ರಿಜ್ಯ 6 ಸೆಂಟಿಮೀಟರ್ ಇರತಕ್ಕಂಥ ಒಂದು ಪೀನದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಅಥವಾ ಇನ್ನೊಂದು ಪ್ರಶ್ನೆ, ಸಂಗಮ ದೂರ 0.2 ಮೀಟರ್ ಇರುವ ಒಂದು ಪೀನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಮೊದಲೇದಾಗಿ ನಾವು ಈ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಒಂದು ನಿಮ್ನ ಮಸೂರದ ಸಂಗಮ ದೂರ, ನಿಮ್ನ ಮಸೂರ. ಸೊ ನಿಮ್ನ ಮಸೂರ ಅಂದರೆ ಈ ರೀತಿ ಇರುತ್ತೆ. ನಿಮ್ನ ಮಸೂರದ ಸಂಗಮ ದೂರ ನೋಡ್ರಿ, ಯಾವಾಗಲೂ ಬೆಳಕು ನಿಮ್ನ ಮಸೂರದ ಮೂಲಕ ಚಲಿಸಿದಾಗ ಅದು ವಕ್ರೀಭವನ ಹೊಂದಿ ವಿಕೇಂದ್ರೀಕರಣಗೊಳ್ಳುತ್ತೆ. ಸೊ ವಿಕೇಂದ್ರೀಕರಣ ಹೊಂದಿರತಕ್ಕಂತಹ ಬೆಳಕಿನ ಕಿರಣಗಳನ್ನು ಹಿಂಬದಿಯಲ್ಲಿ ಸಂಧಿಸಿದಾಗ ಅದರ ಸಂಗಮ ಬಿಂದು ನಮಗೆ ಯಾಕಡೆ ಸಿಗುತ್ತೆ ಅಂತಂದರೆ ಎಡಭಾಗದಲ್ಲಿ ಸಿಗುತ್ತದೆ. ಸೊ ಆದ್ದರಿಂದ ಇಲ್ಲಿ ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂತಂದ್ರೆ ಇದನ್ನು -30 ಸೆಂಟಿಮೀಟರ್ ಅಂತೇಳಿ ನಾವು ತಗೋಬೇಕಾಗುತ್ತೆ. ಅದೇ ರೀತಿಯಾಗಿ ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು, ಅಂದರೆ ಸೊ ಪ್ರತಿಬಿಂಬವೂ ಸಹ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿದೆ, ಅದು ಸಹ ಎಡಗಡೆನೇ ಪ್ರತಿಬಿಂಬ ಉಂಟಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅದನ್ನು ಸಹ ನಾವು ಮೈನಸ್ ತೆಗೆದುಕೊಳ್ಬೇಕು. ಋಣಾತ್ಮಕವಾಗಿ ಚಿಹ್ನೆಯನ್ನು ಕೊಟ್ಟದನ್ನು ತೆಗೆದುಕೊಳ್ಬೇಕು. ಅಂದರೆ -20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು, ಪ್ರತಿಬಿಂಬ ಉಂಟಾಗಲಿಕ್ಕೆ ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಇದು ಮಸೂರಕ್ಕೆ ಸಂಬಂಧ ಪ್ರಶ್ನೆ ಆಗಿರುವುದರಿಂದ ಮಸೂರಕ್ಕೆ ಸಂಬಂಧಿಸಿದಂತಹ ಸೂತ್ರವನ್ನು ನಾವಿಲ್ಲಿ ಹೇಳಲಿಕ್ಕೆ ಹೋದಾಗ 1/F = 1/V - 1/U ಅನ್ನುವಂಥ ಸೂತ್ರವನ್ನು ನಾವಿಲ್ಲಿ ಅಳವಡಿಸಬೇಕಾಗ್ತದೆ. ಎಫ್ನ ಬೆಲೆಯನ್ನು ನೀಡಿದ್ದಾರೆ, ವಿನ ಬೆಲೆಯನ್ನು ನೀಡಿದ್ದಾರೆ, ಯುನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಸೊ ಯಾವ ರೀತಿ ಹಿಡಿಬೋದು ನೋಡ್ರಿ. ಸೊ ಇಲ್ಲಿ ವಿನ ಬೆಲೆ -20 ಇದೆ, ಎಫ್ನ ಬೆಲೆ -30 ಇದೆ. ಸೊ ಯುನ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೂತ್ರ ನೋಡ್ರಿ, 1/V - 1/U = 1/F. ಸೊ ನಾವು ಇಲ್ಲಿ 1/U ಅನ್ನು ಅಥವಾ ಯುನ ಬೆಲೆ ಅಂದರೆ ವಸ್ತುವನ್ನು ಎಷ್ಟು ದೂರದಲ್ಲಿ ಇರಿಸಬೇಕು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಯು ಅನ್ನು ಒಂದು ಕಡೆ ಮಾಡಿಕೊಂಡು ನೀಡಿರ್ತಕ್ಕಂಥ ಬೆಲೆಗಳನ್ನು ಮತ್ತೊಂದು ಕಡೆ ಮಾಡಿಕೊಳ್ಬೇಕಾಗುತ್ತೆ. 1/V - 1/U. ಸೊ ವಿ ಮತ್ತು ಎಫ್ನ ಬೆಲೆಗಳನ್ನು ತೆಗೆದುಕೊಂಡಾಗ ತುಂಬಿಕೊಂಡಾಗ 1/-20 - 1/-30. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಕೆಳಗಡೆ ತಾವು ಗಮನಿಸ್ಬೋದು, 3 - 2 / -60 ಅಂತಕ್ಕಂಥದ್ದು. ಕ್ರಾಸ್
ಮಲ್ಟಿಪ್ಲಿಕೇಶನ್ನು ಸಹ ನಾವು ಮಾಡ್ಬೋದು, ಲಸ ತೆಗೆದುರ ಮೂಲಕನೂ ಸಹ ನಾವು ಈ ಲೆಕ್ಕವನ್ನು ಮಾಡಬಹುದು ಅನ್ನುವಂಥದ್ದು. ಸೊ ಯುನ ಬೆಲೆ ಎಷ್ಟಪ್ಪ ಅಂತಂದ್ರೆ -60 ಸೆಂಟಿಮೀಟರ್. ಅಂದ್ರೆ ವಸ್ತುವನ್ನು ಸಹ ನಾವು ಮಸೂರದ ಎಡಭಾಗದಲ್ಲಿ ಇಡ್ತೀವಿ ಅಂತಕ್ಕಂಥದ್ದು. ಆದ್ದರಿಂದ ವಸ್ತುವಿನ ದೂರ 60 ಸೆಂಟಿಮೀಟರ್ ಅಂತಕ್ಕಂತಹ ಉತ್ತರವನ್ನು ನಾವಲ್ಲಿ ಗಮನಿಸ್ಬೋದು. ಇನ್ನು ಅದೇ ರೀತಿಯಾಗಿ ಅಥವಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ವಕ್ರತಾ ತ್ರಿಜ್ಯ 6 ಸೆಂಟಿಮೀಟರ್ ಇರ್ತಕ್ಕಂಥ ಪೀನ ದರ್ಪಣದ ಸಂಗಮ ದೂರ. ನೋಡ್ರಿ, ಪೀನ ದರ್ಪಣದ ಸಂಗಮ ದೂರ ಎಷ್ಟಿದೆ ಅಂತಂದರೆ, ಪೀನ ದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅಂದರೆ ಎಫ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ನಮಗೆ ವಕ್ರತಾ ತ್ರಿಜ್ಯ ಆರನ್ನು ನೀಡಿದ್ದಾರೆ, ಆರ್ 6 ಸೆಂಟಿಮೀಟರ್ಸ್. ಆರ್ನ ಬೆಲೆಯನ್ನು ಅಂದರೆ ರೇಡಿಯಸ್ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ನಮಗೆ ಎಫ್ ಅನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾದರೆ ಎಫ್ ಅನ್ನು ಕಂಡುಹಿಡಬೇಕಾದ್ರೆ ನಮ್ಮ ಕಡೆ ಒಂದು ಸೂತ್ರ ಇದೆ, R = 2F ಅನ್ನುವಂತಹ ಸೂತ್ರ. ಸೊ ಎಫ್ನ ಬೆಲೆಯನ್ನು ಕಂಡುಹಿಡಬೇಕು ಅಂತ ಹೇಳಿದಾಗ, ಸೊ F = R/2 ಅನ್ನುವಂತಹ ಸೂತ್ರವನ್ನು ನಾವು ನೋಡ್ಬೋದು. ಸೊ ಆರ್ನ ಬೆಲೆ 6 ಸೆಂಟಿಮೀಟರ್ ಆಗಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಆರ್ ಬೆಲೆಯಲ್ಲಿ 6 ಸೆಂಟಿಮೀಟರನ್ನು ತುಂಬಿದಾಗ ನಮಗೆ ಉತ್ತರ ಬರುತ್ತೆ F = 3. ನಾವು ಉತ್ತರವನ್ನು ನೋಡೋಣ. ನೋಡಿರಿ, ತಾವು ಗಮನಿಸ್ಬೋದು ಎಫ್ನ ಬೆಲೆ 3 ಸೆಂಟಿಮೀಟರ್ ಬಂದಿದೆ. ಇನ್ನೊಂದು ಪ್ರಶ್ನೆ, ಒಂದು ಪೀನ ದರ್ಪಣದ ಸಂಗಮ ದೂರ 0.2 ಮೀಟರ್ ಇದೆ. ಅದರ ಸಾಮರ್ಥ್ಯವನ್ನು ಅಂದರೆ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಮಸೂರದ ಸಾಮರ್ಥ್ಯದ ಸೂತ್ರ P = 1/F ಅಂತಕ್ಕಂಥದ್ದು. ಸೊ ಎಫ್ನ ಬೆಲೆಯನ್ನು ಇಲ್ಲಿ ನೀಡಿದ್ದಾರೆ. ಎಫ್ನ ಬೆಲೆಯನ್ನು ನಮೂದಿಸಿದಾಗ ನಮಗೆ ಸಾಮರ್ಥ್ಯ ಪ್ಲಸ್ 5D ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಒಂದು ವಸ್ತುವನ್ನು ಪೀನ ಮಸೂರದ 2F1 ಮತ್ತು F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಇಲ್ಲಿ F1 ಮತ್ತು 2F1ಗಳ ನಡುವೆ ವಸ್ತುವನ್ನು ಇರಿಸಲಾಗಿದೆ. ಯಾವಾಗ F1 ಮತ್ತು 2F1ಗಳ ಮಧ್ಯೆ ವಸ್ತುವನ್ನು ಇರಿಸ್ತೀವಿ, ಆವಾಗ ಅದರಿಂದ ಬರ್ತಕ್ಕಂತಹ ಬೆಳಕಿನ ಕಿರಣ ಪೀನ ಮಸೂರದ ಮೂಲಕ ಹಾಯ್ದು ನಮಗೆ ಪ್ರತಿಬಿಂಬ 2F2ಗಿಂತ ದೂರದಲ್ಲಿ ಸಿಗುವುದನ್ನು ನಾವಿಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ಸೊ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ನಿಮ್ನ ದರ್ಪಣದಲ್ಲಿ ಉಂಟಾಗತಕ್ಕಂತಹ ಪ್ರತಿಬಿಂಬದ ರೇಖಾನಕ್ಷೆಗಳು ಮತ್ತು ಪೀನ ಮಸೂರದಲ್ಲಿ ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆಗಳನ್ನು ಪರೀಕ್ಷೆಯಲ್ಲಿ ಆವಾಗವಾಗ ಕೇಳ್ತಾ ಇರ್ತಾರೆ. ಆ ಎಲ್ಲ ರೇಖಾನಕ್ಷೆಗಳ ಬಗ್ಗೆ ನಮಗೆ ತಿಳಿದುಕೊಂಡಿರಬೇಕಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿದೆ. ಸೊ ಈ ಚಿತ್ರದ ಸಹಾಯದಿಂದ ವಸ್ತುವಿನ ಸ್ವಭಾವವನ್ನು ಹೇಳಲಿಕ್ಕೆ ಹೋದಾಗ ವಸ್ತುವಿನ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿರುವಂಥದ್ದು ಕಂಡುಬರ್ತದೆ. ಮತ್ತು ವಸ್ತುವಿನ ಸ್ಥಾನ 2F2ಗಿಂತ ದೂರದಲ್ಲಿರುವುದನ್ನು ನಾವು ಗಮನಿಸಬಹುದು. ರೇಖಾನಕ್ಷೆ ಬಿಡಿಸಿದರೆ 2 ಅಂಕಗಳು. ಅದರ ವಸ್ತುವಿನ ಸ್ವಭಾವ ಮತ್ತು ಅದರ ಸ್ಥಾನದ ಬಗ್ಗೆ ಹೇಳಬೇಕಾದ್ರೆ ಅದಕ್ಕೆ 1 ಅಂಕ. ಸೊ ಮುಂದಿನ ಪ್ರಶ್ನೆ, ಶಕ್ತಿಯ ಉತ್ತಮ ಆಕಾರದ ಲಕ್ಷಣಗಳು ಯಾವುವು? ಸೌರಕೋಶದ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಅಥವಾ ನ್ಯೂಕ್ಲಿಯಸ್ ಶಕ್ತಿಯ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಪ್ರಶ್ನೆ ಇದೆ. ಈ 2 ಪ್ರಶ್ನೆಗಳು ಈ ವರ್ಷ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪಠ್ಯಪುಸ್ತಕದಲ್ಲಿ ಈ ಪಾಠ ಇಲ್ಲದೇ ಇರುವುದರಿಂದ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇ ರೀತಿಯಾಗಿ 4 ಅಂಕದ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದಂತೆ ಫ್ಯಾರಡೆಯವರ ಪ್ರಯೋಗವನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ. ಈ 4 ಅಂಕದ ಪ್ರಶ್ನೆ ಆಗಿರತಕ್ಕಂತಹ ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದಂತೆ ಫ್ಯಾರಡೆಯವರ ಪ್ರಯೋಗವನ್ನು ವಿವರಿಸಿ. ಈ ಪಾಠಕ್ಕೆ ಈ ಒಂದು ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನುವಂಥ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ. ಆದರೆ ಈ ವರ್ಷ 2025ರಲ್ಲಿ ಆ ಪಾಠದಲ್ಲಿ ಈ ಪರಿಕಲ್ಪನೆಯನ್ನು ಕೈ ಬಿಡಲಾಗಿದ್ದು ಈ ಪ್ರಶ್ನೆಗೆ ಈ ಒಂದು ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ವರ್ಷ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡುವುದಕ್ಕನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ?
ಅದರಲ್ಲಿಯೇ ಇನ್ನೊಂದು ಉಪಪ್ರಶ್ನೆ, ನಕ್ಷತ್ರಗಳು ಮಿನುಗುತ್ತವೆ ಏಕೆ ವಿವರಿಸಿ ಅನ್ನುವಂತಹ ಪ್ರಶ್ನೆ. ಮೊದಲೇ ಪ್ರಶ್ನೆಗೆ ಉತ್ತರ ನೋಡೋಣ. ಸೀಲಿಯರ್ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರು ಏನಾಗುತ್ತದೆ, ತೆಳ್ಳಗಾಗುತ್ತದೆ. ಇದರಿಂದ ಸಂಗಮ ದೂರ ಹೆಚ್ಚಾಗುವುದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ನೀವು ಕಣ್ಣಿನ ಸಮೀಪ ಇರುವ ವಸ್ತುಗಳನ್ನು ನೋಡಬೇಕಂತ ಸಂದರ್ಭ ಬಂದಾಗ ಸೀಲಿಯರ್ ಸ್ನಾಯುಗಳು ಕುಗ್ಗುತ್ತವೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಏನಾಗ್ತದೆ, ಹೆಚ್ಚಾಗ್ತದೆ. ಕಣ್ಣಿನ ಮಸೂರ ದಪ್ಪ ಆಗ್ತದೆ. ಇದರಿಂದಾಗಿ ಕಣ್ಣಿನ ಸಂಗಮ ದೂರ ಕಡಿಮೆ ಆಗುತ್ತದೆ ಮತ್ತು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಗೋಚರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ಈ ರೀತಿಯಾಗಿ ಕಣ್ಣು ದೂರದ ಮತ್ತು ಸಮೀಪದ ವಸ್ತುಗಳನ್ನು ನೋಡುವ ಸಂದರ್ಭದಲ್ಲಿ ಕಣ್ಣಿನ ಹೊಂದಾಣಿಕೆ ಮಾಡ್ಕೋತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ, ಒಂದು ವಿದ್ಯಮಾನವಾಗಿದೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ. ವಾಯುಮಂಡಲದಲ್ಲಿನ ವಕ್ರೀಭವನವು ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಬದಲಾಗುತ್ತಿರುವುದರಿಂದ ಈ ಒಂದು ನಕ್ಷತ್ರಗಳ ಮಿನುಗುವಿಕೆ ನಮಗೆ ಕಂಡುಬರ್ತದೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಾವು 2024 ಆಗಸ್ಟ್ನಲ್ಲಿ ನಡೆದಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಅದು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೆ ನಾವು ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ ನೋಟಿಫಿಕೇಷನ್ ಬರುವಂಥದ್ದು ಆಗ್ತದೆ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.